ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ SA1 ಸೆಪ್ಟೆಂಬರ್ 2025ಕ್ಕಾಗಿ 6ನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ ಒಂದು 40 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಮ್ಮಲ್ಲಿ 4ರಿಂದ 8ನೇ ತರಗತಿಯ ಎಲ್ಲ ಪ್ರಶ್ನೆ ಪತ್ರಿಕೆಗಳು SA1 ಸಿಗ್ತವೆ. ಇಂಟ್ರೆಸ್ಟೆಡ್ ಇದ್ದರೂ ಜಸ್ಟ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಕಾಲ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ. 9964050759. ಸೊ ಎಲ್ಲ ಎಡಿಟ್ ಮಾಡಿ PDF ನಿಮಗೆ ಕೊಡ್ತಾರೆ. ಓಕೆನಾ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 6ನೇ ತರಗತಿಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳ ಲಿಂಕನ್ನು ಸಹಿತ ಹಾಕಿದ್ದೀನಿ, ಅದನ್ನು ನೋಡಿ. ಈ ಸೈನ್ಸ್ ಕ್ವಶನ್ ಪೇಪರ್ ಹೇಗಿದೆ ಅಂತ ನೋಡುವ. ಫಸ್ಟ್ ವಿನ್ಯಾಸ ನೋಡೋದಾದರೆ ಜ್ಞಾನಕ್ಕೆ 12 ಅಂಕ, ತಿಳುವಳಿಕೆಗೆ 14 ಅಂಕ, ಅನ್ವಯಕ್ಕೆ 8, ಕೌಶಲಕ್ಕೆ 6, ಒಟ್ಟಾರೆ 40 ಅಂಕ. ಇನ್ನು ಪ್ರಶ್ನಾವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 12 ಅಂಕ, ಅತಿ ಕಿರು ಉತ್ತರ 20 ಅಂಕ, ದೀರ್ಘ ಉತ್ತರ 8 ಅಂಕ, ಒಟ್ಟು 40 ಅಂಕ. ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸರಳ 12, ಸಾಧಾರಣ 20, ಕಠಿಣ 8, ಒಟ್ಟಾರೆ 40. ಓಕೆನಾ. ಇದು ಸ್ವಲ್ಪ ನೋಡ್ಕೊಡ್ರಿ, ಯಾಕಂದರೆ 40% ಸಿಲೆಬಸನ್ನು ಕವರ್ ಮಾಡಿದ್ದೀನಿ. ಮೊದಲ 5 ಪಾಠಗಳನ್ನು ತೊಗೊಂಡಿದ್ದೀನಿ, 6ನೇ ಪಾಠನ ತೊಗೊಂಡಿಲ್ಲ. ವಿಜ್ಞಾನ ಅದ್ಭುತ ಪ್ರಪಂಚ ಪಾಠದಿಂದ 1 ಅಂಕದ 2, 2 ಅಂಕದ 2, 4 ಪ್ರಶ್ನೆ 6 ಅಂಕ. ಜೀವ ಜಗತ್ತಿನಲ್ಲಿ ವೈವಿಧ್ಯತೆಯಲ್ಲಿ 1 ಅಂಕದ 2, 2 ಅಂಕದ 2, 4 ಅಂಕದ 1, ಒಟ್ಟು 5 ಪ್ರಶ್ನೆ 10 ಅಂಕ. ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ 1 ಅಂಕದ 3, 2 ಅಂಕದ 2, 5 ಪ್ರಶ್ನೆ 7 ಅಂಕ. ಇನ್ನು ಕಾಂತಗಳ ಅನ್ವೇಷಣೆಯಲ್ಲಿ 1 ಅಂಕದ 2, 2 ಅಂಕದ 2, 4 ಅಂಕದ 1, ಒಟ್ಟು 5 ಪ್ರಶ್ನೆ 10 ಅಂಕ. ಇನ್ನು ಉದ್ದದ ಅಳತೆ ಮತ್ತು ಚಲನೆಯಲ್ಲಿ 1 ಅಂಕದ 3, 2 ಅಂಕದ 2, ಒಟ್ಟು 5 ಪ್ರಶ್ನೆ 7 ಅಂಕ. 1 ಅಂಕದ 12, 2 ಅಂಕದ 10, 4 ಅಂಕದ 2, 24 ಪ್ರಶ್ನೆಗಳು 40 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಡೈರೆಕ್ಟಾಗಿ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಪ್ರಶ್ನೆಯ ಉತ್ತರ ಪತ್ರಿಕೆಯ ಪುಟಕ್ಕೆ ಕರೆದುಕೊಂಡು ಬಂದಿದ್ದೀನಿ. ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ SA1 ಸೆಪ್ಟೆಂಬರ್ 2025 ತರಗತಿ 6ನೆಯ ವಿಷಯ ವಿಜ್ಞಾನ, ಅವಧಿ 90 ನಿಮಿಷ, ಅಂಕಗಳು 40. ಮುಖ್ಯ ಪ್ರಶ್ನೆ 1, ಸರಿಯಾದ ಆಯ್ಕೆಯನ್ನು ಆರಿಸಿ ಬರೀಬೇಕಾಗಿತ್ತು. 3 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಮೊದಲ ಪ್ರಶ್ನೆ, ಕುತೂಹಲ ನಮಗೆ ಏನನ್ನು ಕೇಳಲು ಪ್ರೇರಣೆ ನೀಡುತ್ತದೆ ಅಂತ ಕೇಳಿದರು. ಆಪ್ಷನ್ ಸಿ ಪ್ರಶ್ನೆ ಇಸ್ ದ ರೈಟ್ ಆನ್ಸರ್. ಇನ್ನು ಇರುವೆಯ ಕಾಲುಗಳ ಸಂಖ್ಯೆ ಕೇಳಿದರೆ A2, B4, C6, D8. ಸೊ C6 ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 3, ಮೊಳಕೆ ಕಟ್ಟಿದ ಹುರುಳಿಕಾಳು ಹೆಸರು ಕಾಳುಗಳಲ್ಲಿ ಸಮೃದ್ಧವಾಗಿರುವ ಪೋಷಕಾಂಶ ಅಂತ ಕೇಳಿದರು. ಅದರಲ್ಲಿ ಸಿ ಖನಿಜ ಅನ್ನೋದು ಸರಿಯಾಗಿ ಬರ್ತದೆ. ಇನ್ನು ಸೆಕೆಂಡ್ ಮೇನ್ಸಲ್ಲಿ ಹೇಳಿಕೆ ಸರಿ ಇದ್ದರೆ ಸರಿ, ತಪ್ಪಿದರೆ ತಪ್ಪು ಅಂತ ಬರೀಬೇಕು. 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. 4, ಕಾಂತಗಳು ಮರದ ತುಂಡನ್ನು ಆಕರ್ಷಿಸುತ್ತವೆ ಕೇಳಿದರು. ತಪ್ಪಿದೆ. ಕಾಂತವು ಕಾಸಿದಾಗ ಅದು ತನ್ನ ಕಾಂತೀಯ ಗುಣವನ್ನು ಕಳೆದುಕೊಳ್ಳುತ್ತದೆ, ಸರಿಯಾದ ಹೇಳಿಕೆ. ಪ್ರಶ್ನೆ 3, ಖಾಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಬೇಕು. 3 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಪ್ರಶ್ನೆ 6, ನಾವು ಪ್ರಯೋಗಗಳನ್ನು ಮಾಡುವ ಸ್ಥಳ ಡ್ಯಾಶ್, ವಿಜ್ಞಾನ ಪ್ರಯೋಗಾಲಯ. 7, ನೀರಿನಲ್ಲಿ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಡ್ಯಾಶ್ ಎನ್ನುತ್ತಾರೆ, ಜಲವಾಸಿಗಳು. 8, ಅತ್ಯಂತ ಸರಳ ಕಾರ್ಬೋಹೈಡ್ರೇಟ್ ಯಾವುದು ಅಂತ ಕೇಳಿದರು. ಸೊ ಉತ್ತರ ಇದ್ರೋದು ಗ್ಲೂಕೋಸ್. ಇನ್ನು 1 ಅಂಕದ ಪ್ರಶ್ನೆಗಳು 4 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 4 ಪ್ರಶ್ನೆ 4 ಅಂಕ. ಕರ್ನಾಟಕದ ಪ್ರಮುಖ ಸಾಂಪ್ರದಾಯಿಕ ಬೆಳೆಗಳನ್ನು ಹೆಸರಿಸ್ರಿ ಅಂತ ಕೇಳಿದ್ರು. ಅಕ್ಕಿ, ರಾಗಿ, ಉದ್ದು ಅಂತ ಬರೀಬೇಕು. 10ರಲ್ಲಿ ಉದ್ದದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದ್ದಾರೆ. ಸೊ ಮೀಟರ್. ಚಲನೆ ಪದವನ್ನು ವ್ಯಾಖ್ಯಾನಿಸಲಿಕ್ಕೆ ಕೇಳಿದರು. ಒಂದು ನಿರ್ದೇಶಕ ಬಿಂದುವಿನಿಂದ ಕಾಲದೊಂದಿಗೆ ಕಾಯದ ಸ್ಥಾನದಲ್ಲಾಗುವ ಬದಲಾವಣೆಗೆ ಚಲನೆ ಅಂತಲೇ ಹೇಳೋದು. ಇನ್ನು 12ರಲ್ಲಿ ಬ್ರಹ್ಮಚಲನೆಗೆ ಒಂದು ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದರು. ಸೊ ಭ್ರಮಿಸ್ತಕ್ಕಂಥ ಬುಗುರಿ ಅನ್ನೋದನ್ನು ನೀವು ಬರೀಬೇಕು. ಇನ್ನು 2 ಮಾರ್ಕ್ಸ್ ಕ್ವಶನ್, 10 ಪ್ರಶ್ನೆಗಳಿದ್ದಾವೆ, ಒಟ್ಟಾರೆ 20 ಅಂಕ, ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಪ್ರಶ್ನೆ 13, ವಿಜ್ಞಾನ ಎಂದರೇನು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್, ವಿಜ್ಞಾನವು ನಾವು ವಾಸಿಸುತ್ತಿರುವ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಈ ಬ್ರಹ್ಮಾಂಡದ ರಹಸ್ಯಗಳನ್ನು ಹೊರಗಿಡಲು ಆಲೋಚಿಸುವ, ವೀಕ್ಷಿಸುವ ಮತ್ತು ಕಾರ್ಯನಡೆಸುವ ವಿಧಾನವಾಗಿದೆ ಅಂತ ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂತಂದರೆ ಕಂಪ್ಲೀಟ್ ಆಗ್ತದೆ. ಪ್ರಶ್ನೆ 14, ವಿಜ್ಞಾನದಲ್ಲಿ ವೀಕ್ಷಣೆಯ ಪಾತ್ರವನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ವಿಜ್ಞಾನದಲ್ಲಿ ವೀಕ್ಷಣೆಯು ಪ್ರಥಮ ಹಾಗೂ ಪ್ರಮುಖ ಹಂತ. ಸೂಕ್ಷ್ಮವಾಗಿ ಮಾಡಿದ ಅವಲೋಕನವು ವೈಜ್ಞಾನಿಕ ಮಾಹಿತಿಗಳನ್ನು ಸಂಗ್ರಹಿಸಲು, ತಾತ್ವಿಕಗಳನ್ನು ಗುರುತಿಸಲು ಮತ್ತು ಮುಂದಿನ ಪರಿಶೀಲನೆಗೆ ಸೂಕ್ತವಾದ ಪ್ರಶ್ನೆ ಕೇಳಲು ಸಹಕಾರಿ ಮಾಡ್ತದೆ ಅಂತ ಬರೆದ್ರೆ ಸಾಕು. 15ನೇ ಪ್ರಶ್ನೆ, ಮರದ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು. ಸೊ ಫಸ್ಟ್ ಒನ್, ಮರಗಳು ಕಠಿಣವಾದ ಮತ್ತು ದಪ್ಪವಾದ ಕಂದು ಬಣ್ಣದ ಕಾಂಡವನ್ನು ಹೊಂದಿದೆ.
ಎರಡನೇದು ರೆಂಬೆಗಳು ವಿಶಿಷ್ಟವಾದ ಕಾಂಡದ ಮೇಲಿನ ಭಾಗದಲ್ಲಿ ನೆಲದಿಂದ ಎತ್ತರದಲ್ಲಿ ಪ್ರಾರಂಭವನ್ನು ಆಗ್ತವೆ. 16ರಲ್ಲಿ ತಾಯಿ ಬೇರು ಮತ್ತು ತಂತು ಬೇರು ವ್ಯವಸ್ಥೆಗಳ ಚಿತ್ರವನ್ನು ಬಿಡಿಸಲಿಕ್ಕೆ ಕೇಳಿತ್ತು. ಸೊ ಉತ್ತರ ಏನಿದಪ್ಪ ಅಂದ್ರೆ ಈ ಥರನಾಗಿ ನೀವು ತಾಯಿ ಬೇರು ಮತ್ತು ತಂತು ಬೇರು ಚಿತ್ರಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬಿಡಿಸಿದರೆ 2 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. 17ರಲ್ಲಿ ಕೆಳಗಿನವುಗಳನ್ನು ಹೆಸರಿಸಬೇಕು. ಶಕ್ತಿ ಒದಗಿಸುವ ಪೋಷಕಗಳು ಅಂತ ಕೇಳಿದ್ದಾರೆ. ಸೊ ಶಕ್ತಿ ಒದಗಿಸುವ ಪೋಷಕಗಳು ಏನಪ್ಪ ಅಂತಂದರೆ ಕಾರ್ಬೋಹೈಡ್ರೇಟ್ ಬರ್ತದೆ ಮತ್ತು ಕೊಬ್ಬು ಬರ್ತದೆ, ಅದು ಸರಿಯಾದ ಉತ್ತರ. ಇನ್ನು ದೇಹ ನಿರ್ಮಾಣಕಾರಕ ಪೋಷಕಗಳಂತ ಕೇಳಿದರು. ಸೊ ಪ್ರೋಟೀನ್ ಮತ್ತು ವಿಟಮಿನ್ ಅಂತ ಬರ್ತದೆ, ಅದು ಸರಿಯಾದ ಉತ್ತರವನ್ನು ಬರೀಬೇಕು. 18 ಆಹಾರದ ಮೈಲುಗಳು ಎಂದರೇನು? ಆಹಾರ ಮೈಲು ಕಡಿಮೆ ಮಾಡೋದರಿಂದ ಆಗುವ ಅನುಕೂಲತೆಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದರು. ಉತ್ತರ ಯಾವುದೇ ಆಹಾರ ಪದಾರ್ಥದ ಚೀಲವು ಉತ್ಪಾದಕರಿಂದ ಗ್ರಾಹಕನಿಗೆ ತಲುಪುವವರೆಗೆ ಪ್ರಯಾಣಿಸುವ ಸಂಪೂರ್ಣ ದೂರವನ್ನು ಅದರ ಆಹಾರದ ಮೈಲು ಅಂತ ಕರಿತೀವಿ. ಇದ್ರ ಏನು ಅನುಕೂಲಪ್ಪ ಅಂದ್ರೆ ಸಾಗಾಣಿಕಾ ವೆಚ್ಚದಲ್ಲಿ ಸಮಯದಲ್ಲಿ ವೆಚ್ಚ ಮತ್ತು ಮಾಲಿನ್ಯ ಕಡಿಮೆ ಮಾಡ್ತದೆ, ಸ್ಥಳೀಯ ರೈತರನ್ನು ಬೆಂಬಲಿಸ್ತದೆ, ಇದು ನಮ್ಮ ಆಹಾರವನ್ನು ತಾಜಾ ಮತ್ತು ಆರೋಗ್ಯಕರವಾಗಿಡ್ತದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಕಾಂತವು ಹೊಂದಿರುವ ಯಾವುದಾದರೂ 4 ಗುಣಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದರು. ಸೊ ಕಾಂತಕ್ಕೆ 2 ಧ್ರುವಗಳಿದ್ದಾವೆ, ಉತ್ತರ ಮತ್ತು ದಕ್ಷಿಣ. ಕಾಂತೀಯ ವಸ್ತುಗಳು ಅವುಗಳು ಆಕರ್ಷಣೆ ಮಾಡ್ತದೆ. ಸಜಾತಿಯ ಧ್ರುವಗಳು ವಿಕರ್ಷಣೆ, ವಿಜಾತಿಯ ಧ್ರುವಗಳ ಆಕರ್ಷಣೆ ಅಂತ ಬರೆದ್ರೆ ಸಾಕು. 20ನೇ ಪ್ರಶ್ನೆ, ಕಾಂತೀಯ ದಿಕ್ಸೂಚಿಯು ವಿಶ್ರಾಂತ ಸ್ಥಿತಿಯಲ್ಲಿ ಉತ್ತರ ದಕ್ಷಿಣ ಸ್ಥಿತಿಯಲ್ಲಿ ವಿಶ್ರಮಿಸ್ತದೆ, ಇದಕ್ಕೆ ಕಾರಣ ಕೊಡಿ ಅಂತ ಕೇಳಿದರು. ಸೊ ಭೂಮಿಯು ಸಹ ಒಂದು ಬೃಹತ್ ಕಾಂತದಂತೆ ವರ್ತಿಸ್ತದೆ, ಹಾಗಾಗಿ ಕಾಂತೀಯ ದಿಕ್ಸೂಚಿ ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲೇ ವಿಶ್ರಾಂತಿಗೆ ಬರ್ತದೆ ಅಂತ ಬರೆದ್ರೆ ಸಾಕು. 21ನೇ ಪ್ರಶ್ನೆ, 1.5 ಕಿಲೋಮೀಟರನ್ನು ಮೀಟರ್ಗೆ ಪರಿವರ್ತಿಸಬೇಕು. ಸೊ ಫಸ್ಟ್ 1.5 ಕಿಲೋಮೀಟರ್ ಇಂಟು 1000 ಮೀಟರ್, ಅವಾಗ ಅದು ಎಷ್ಟಾಗ್ತದಪ್ಪ ಅಂದರೆ 1500 ಮೀಟರ್ ಅಂತ ಬರೀಬೇಕು. 22 ಆವರ್ತಕ ಚಲನೆ ಎಂದರೇನು? ಉದಾಹರಣೆ ಕೊಡಿ ಅಂತ ಕೇಳಿದರು. ನಿರ್ದಿಷ್ಟ ಕಾಲಾವಧಿಯಲ್ಲಿ ಪುನರಾವರ್ತನೆಯಾಗುವ ವಸ್ತುವಿನ ಚಲನೆಗೆ ನಾವು ಆವರ್ತಕ ಚಲನೆ ಅಂತ ಕರೆಯೋದು. ಉದಾಹರಣೆಗೆ ಲೋಲಕದ ಚಲನೆ, ಗಡಿಯಾರದಲ್ಲಿ ಸೆಕೆಂಡ್ ತೋರಿಸುವ ಮುಳ್ಳಿನ ತುದಿಯ ಚಲನೆ ಅಂತ ಬರೆದ್ರೆ ಸಾಕು. ಇನ್ನು 4 ಮಾರ್ಕ್ಸ್ ಕ್ವಶನಲ್ಲಿ ಈ ಕೆಳಗಂಡ ಜೀವಿಗಳ ಭಾಗಗಳ ಕೆಲಸ ಕೇಳಿದರು. ಮೀನು ಕಿವಿರು ಉಸಿರಾಡ್ತದೆ, ಪರ್ವತದ ಮೇಕೆ ಕೂದಲು ಶರೀರವನ್ನು ಬೆಚ್ಚಗೆ ಇಡುತ್ತದೆ, ಹುಲಿ ಕೋರೆಹಲ್ಲು ಆಹಾರವನ್ನು ಭದ್ರವಾಗಿ ಬೇಟೆ ಹಿಡಿತದೆ, ದೇವದಾರು ಮರ ಇಳಿಜಾರು ರಂಬೆಗಳು ಆಹಾರ ತಯಾರಿಸಲು ಮತ್ತು ಹಿಮಜಾರಿ ಹೋಗಲು. ಲಾಸ್ಟ್ ಪ್ರಶ್ನೆ, ವಿವಿಧ ಆಕಾರದ ಕಾಂತ ಹೆಸರಿಸಿ ಅದರ ಅಂದವಾದ ಚಿತ್ರ ಬಿಡಿಸಲಿಕ್ಕೆ ಕೇಳಿತು. ಸೊ ದಂಡಕಾಂತ, ಕುದುರೆ ಲಾಳದ ಕಾಂತ, ಸ್ತಂಭಕಾಂತ ಮತ್ತು ಗೋಳಕಾಂತ. ಇಷ್ಟು ಒಂದು ಸೈನ್ಸಲ್ಲಿ ನಾನು SA1 ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿದ್ದೀನಿ. ಯಾರಿಗೆಲ್ಲ ಕ್ವಶನ್ ಪೇಪರ್ಗಳು ಬೇಕು ಅನ್ನೋರು ಜಸ್ಟ್ ಈ ನಂಬರ್ಗೆ, ಓಕೆನಾ, 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ತಾವುಗಳು ಪಡಿಬೋದು. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ಎಲ್ಲ ವಿಷಯಗಳಲ್ಲಿ ಕ್ವಶನ್ ಪೇಪರ್ಗಳು ಬರ್ತವೆ, ಅವುಗಳನ್ನು ವಾಚ್ ಮಾಡಿ.